ಇವ್ರು ಯಾಕೆ ಲಾಯರ್ನ ಕರ್ಸೋರಲ್ಲ? ಹೀಗೇನು ನನ್ನ ಮಗನ ಹೆಸ್ರಿಗೇನಾದರೂ ಆಸ್ತಿ ಎಲ್ಲ ಬರ್ಕೊಟ್ಬಿಡೋಕ್ಕೇನಾದರೂ ಹೇಳ್ತಾರಾ ಏನು? ಇದ್ರೂ ಇರ್ಬೋದೇನೋ. ಸದ್ಯ ಆಸ್ತಿ ಎಲ್ಲನೂ ನನ್ನ ಮಗನ ಹೆಸ್ರಿಗೆ ಬಂದುಬಿಟ್ರೆ ನನಗೆ ಎಷ್ಟೋ ಸಮಾಧಾನ. ಇಷ್ಟು ದಿನ ಬಾಯಿ ಮುಚ್ಕೊಂಡು ಸಹಿಸ್ಕೊಂಡು ಎಷ್ಟೋ ಆದರೂ ಅಷ್ಟು ಸಹಿಸ್ಕೊಂಡಿದ್ದೀನಿ. ಯಪ್ಪ, ಇನ್ನು ಮುಂದೆ ಆದರೂ ದೇವರು ನನಗೆ ಒಳ್ಳೆ ಜೀವನ ಕೊಟ್ಬಿಟ್ರು, ನನ್ನ ಮಗನ ಚೆನ್ನಾಗಿಟ್ಬಿಟ್ರೆ ಅಷ್ಟೇ ಸಾಕು. ಅಪ್ಪ ದೇವ್ರೆ. ಹಾ, ನೀವು ತೀರ್ಮಾನ ತಗೊಂಡ್ರದು ವಿಲ್ ಬರ್ದಿಕ್ಕಕ್ಕೆ ಎಲ್ಲ ಸರಿನೇ ಐತೆ. ಆದರೆ ಪೇಪರ್ಸ್ ಎಲ್ಲ ರೆಡಿ ಮಾಡೋಕ್ಕೆ ನನಗೆ ನಿಮ್ಮ ಆಸ್ತಿ ಎಲ್ಲ ತುಂಬ ಇದೆ ಅಲ್ವಾ, ನಿಮ್ಮ ಆಸ್ತಿ ಡೀಟೇಲ್ಸ್ ಎಲ್ಲ ಕೊಟ್ಬಿಡಿ ನನಗೆ. ಇನ್ನೂ ಒಂದು 15 ಡೇಸ್ 20 ಡೇಸ್ ಆಗುತ್ತೆ, ನಾನು ಎಲ್ಲ ರೆಡಿ ಮಾಡಿಬಿಟ್ಟು ತಂದು ಕೊಡ್ತೀನಿ. ಸರಿನಾ? ನೀವೇನು ಯೋಚನೆ ಮಾಡೋಕ್ಕೇನು ಹೋಗ್ಬಿಡಿ, ನಾನು ಇದೀನಲ್ಲ, ಉಳಿದಿರೋದೆಲ್ಲ ನಾನು ನೋಡ್ಕೊತೀನಿ. ನೋಡೇ ನಿಮ್ಮ ಮಾವ, ನಾನು ಹೇಳಿಲ್ವಾ ನಮ್ಮ ಅಣ್ಣಯ್ಯ ನಾನು ಹೇಳ್ದಂಗೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು, ನೋಡು ಆಗಲೇ ಲಾಯರ್ ಹತ್ರ ಮಾತಾಡ್ತಾವನೆ. ರೀ, ಏನು ಮಾಡಿಸ್ಬೇಕು ಅಂತ ಲಾಯರ್ನ ಕರ್ಸಿದ್ದೀರಾ? ವಿಲ್ಲ ಅಂತ ಹೇಳ್ತಾ ಇದ್ದೀರಾ? ಏನಮ್ಮ, ಏನಾಯಿತು? ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಲಾಯರ್ ಬಂದಿದ್ದಾರೆ, ಏನು ಅಂತ ಗೊತ್ತಾಗ್ತಿಲ್ಲ, ಅದ್ರ ಬಗ್ಗೆನೇ ಕೇಳ್ತಾ ಇದ್ದೀನಿ. ನಿಮ್ಮಪ್ಪ ನೋಡು ಏನೂ ಬಾಯ್ ಬಿಡ್ತಾ ಇಲ್ಲ. ಇನ್ನೇನ ಮಗ, ಎಲ್ಲ ಆಸ್ತಿನೂ ನಿನ್ನ ಹೆಸ್ರಿಗೆ ಬರೆದ್ಬಿಡೋಣ, ಇನ್ನು ಯಾಕೆ ವಯಸ್ಸಾಯಿತು ಅಂತ ನಿಮ್ಮಪ್ಪ ಏನಾದರೂ ಯೋಚನೆ ಮಾಡ್ತಾವ್ರೋ ಏನೋ, ಅಲ್ವೇನ್ರಿ? ಹಾ, ಅದೇ ನಾನು ಬದುಕಿದ್ದಂಗೆನೇ ಎಲ್ಲ ಆಸ್ತಿನೂ ಮಗನ ಹೆಸ್ರಿಗೆ ಬರೆಯೋದು ಅಷ್ಟು ಚೆನ್ನಾಗಿರಲ್ಲ ಅಲ್ವಾ. ಅದಕ್ಕೆ ವಿಲ್ ಬರ್ದ್ಬಿಟ್ಟು ಇಟ್ಟರೆ ಒಂದ್ಸಲ ಅವಾಗೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನೇನೆ ವಿಲ್ ಬರೆಸ್ತಾ ಇದ್ದೀನಿ. ಅದಕ್ಕೆ ಲಾಯರ್ ಹತ್ರ ಮಾತಾಡೋಣ ಅಂತ ಕರೆಸ್ದೆ. ನಿಮ್ಗೆ ಹೇಳ್ದೆ ನಾನು ಏನು ಮಾಡೋಕ್ಕಾಗುತ್ತೆ, ಅದಕ್ಕೆ ಎಲ್ರಿಗೂ ಹೇಳ್ಬಿಟ್ಟೆ ಮಾಡೋಣ ಅಂತ ನಿಮ್ಮನ್ನೆಲ್ಲ ಕರೆದಿದ್ದು. ಸುಮ್ಮನೆ ಯಾಕೆ, ಈಗಿನ ಕಾಲದಾಗ ಮನುಷ್ಯರು ಇವತ್ತಿದ್ದವ್ರು ನಾಳೆ ಇರಲ್ಲ, ನಾಳೆ ಇದ್ದವ್ರು ನಾಡೋದಿರಲ್ಲ, ಮತ್ತೆ ಯಾಕೆ ಬೇಕು? ಅದಕ್ಕೆ ವಿಲ್ ಬರೆಸ್ಬಿಟ್ರೆ ಬೆಟರ್ ಅಲ್ವಾ? ಅಯ್ಯೋ ಅಲ್ಲ ರೀ, ನಿಮ್ಗೆ ಇರೋದೊಬ್ಬ ಮಗ, ನಮ್ಗೇನಾದರೂ ಆದಮೇಲೆ ಎಲ್ಲನೂ ಆಸ್ತಿನೂ ಅವನಿಗೆ ಸೇರಿದ್ದಲ್ವಾ? ಮತ್ತು ವಿಲ್ಗಿಲ್ಲೆಲ್ಲ ಯಾಕೆ ಬರಿತಾ ಇದ್ದೀರಾ? ವಿಲ್ ಏನಾದರೂ ಬರಿಬೇಕಾ ಅವಶ್ಯಕತೆ ಯಾವಾಗ ಬರುತ್ತೆ ಅಂದರೆ, ತುಂಬ ಜನ ಇದ್ದರೆ ಮಕ್ಕಳು ಆ ಥರ ಇದ್ದಾಗ ವಿಲ್ ಬರೀ ಅವಶ್ಯಕತೆ ಬರುತ್ತೆ. ಆದರೆ ಇವಾಗ ಏನೂ ಇಲ್ವಲ್ಲ, ಈಗಿರೋನೊಬ್ಬ ಮಗ, ನಮಗೇನಾದರೂ ಆದರೆ ಎಲ್ಲ ಆಸ್ತಿನೂ ಅವನದೇ ಅಲ್ವಾ? ನೀವು ಯಾಕೆ ಯೋಚನೆ ಮಾಡ್ತೀರಾ? ಈಗಲೇ ವಿಲ್ ಬರ್ಸೋಂಥ ಅವಶ್ಯಕತೆ ಏನೈತೆ ಹೇಳಿ? ಸುಮ್ಮನೆ ವೇಸ್ಟ್ ಅಲ್ವಾ? ಸ್ಟಾರ್ಟಿಂಗಾಗೆ ನಾನು ಅದನ್ನೇ ಹೇಳ್ದೆ, ಅಯ್ಯೋ ಬಿಲ್ಲೆಲ್ಲ ಏನಕ್ಕೆ ಮಾಡಿಸ್ತೀರಾ ಅಂತ ಹೇಳಿ. ಆದರೆ ನಿಮ್ಮ ಹಸ್ಬೆಂಡ್ ನೋಡಿ ಕೇಳ್ತಾನೆ ಇಲ್ಲ. ಏನು ಮಾಡ್ತೀರಾ ಈಗ? ಆಸ್ತಿನ ಒಬ್ಬರ ಹೆಸ್ರಿಗಲ್ಲ ಇಬ್ಬರ ಹೆಸ್ರಿಗೆ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡವ್ರೆ. ಅಮ್ಮ, ಈಗ ನೋಡು, ನನ್ನ ಅತ್ತೆಗೂ ನನ್ನ ಗಂಡಂಗೆ ಇಬ್ರಿಗೂ ಶಾಕ್ ಹೊಡೆದಿರೋ ಕಾಗಿಗಳಾದಂಗೆ ಆಗೋಗ್ಬಿಡ್ತಾರೆ ಇವಾಗ. ಮಾವ ಏನಾದರೂ ಸೊಸೆ ಹೆಸ್ರಿಗೆ ಮಾಡಿಸ್ತೀನಿ ಅಂತ ಗೊತ್ತಾಗಿದ್ದ ತಕ್ಷಣನೇ, ಅಮ್ಮ ನೀನು ಒಳ್ಳೆ ಕೆಲಸ ಮಾಡಿದ್ಯಾ ಬಿಡಮ್ಮ ನೀನಂತೂ. ನನಗಂತೂ ಸಖತ್ ಖುಷಿ ಆಗ್ತಾಯಿತ್ತು ನನಗಂತೂ. ಅಮ್ಮ, ಆಸ್ತಿ ಎಲ್ಲ ನನ್ನ ಹೆಸ್ರಿಗೆ ಬರಲಿ, ಮಾವ ವಿಲ್ ಬರೆಸ್ಲಿ, ನೋಡ್ತಿರು ನನ್ನ ಗಂಡ ನನ್ನೇ ನೆಲ್ದಾಗ ಮಲಗಿಸ್ತಾನಲ್ವಾ, ಅವನ್ನೇ ನೆಲ್ದಾಗ ಮಲಗಿಸ್ತೀನಿ. ಮಾವಂಗೆ ಹೇಳಿ ಈ ಮನೆ ನನ್ನ ಹೆಸ್ರಿಗೆ ಮಾಡಿಸ್ಮಾವ ಅಂತ ಹೇಳಿದ್ದೀನಿ. ವಿಲ್ಲಾಗೆ ಈ ಮನೆ ನನ್ನ ಹೆಸ್ರಿಗೆ ಬರ್ತದಂತೆ ಕಣಮ್ಮ. ಓ, ಆಗಲೇ ಅದನ್ನು ಹೇಳ್ಬಿಟ್ಟ ನೀನು? ಹೇಳ್ಬಿಟ್ಟೆ ರೀ. ವಿಲ್ಲು ಇಬ್ಬರ ಹೆಸ್ರಿಗೆ ಅಂದರೆ ನನ್ನ ಹೆಸ್ರಿಗೇನು ಬರಿಬೇಡಿ. ನನ್ನ ಮಗನ ಮೇಲೆ ನನಗೆ ಪೂರ್ತಿ ನಂಬಿಕೆ ಐತೆ. ನನ್ನ ಮಗ ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ನೀವು ನನ್ನ ಬಗ್ಗೆ ಎಲ್ಲ ಯೋಚನೆ ಮಾಡೋಕೆ ಹೋಗ್ಬೇಡಿ. ನನ್ನ ಹೆಸ್ರಿಗೆ ನನ್ನ ಮಗನ ಹೆಸ್ರಿಗೆ ಇಬ್ಬರ ಹೆಸ್ರಿಗೂ ಅರ್ಧ ಮಾಡೋ ಅವಶ್ಯಕತೆ ಏನೂ ಇಲ್ಲ ರೀ. ನನ್ನ ಮಗನ ಹೆಸ್ರಿಗೆ ಒಬ್ಬನ ಹೆಸ್ರಿಗಿದ್ರೂ ಸಾಕು. ನನ್ನ ಮಗನ ಮೇಲೆ ನನಗೆ ಪೂರ್ತಿ 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 ನಂಬಿಕೆ ಐತೆ. ಅವ್ನು ತುಂಬ ಒಳ್ಳೆಯವನು, ಬೇರೆ ಹುಡುಗರ ಥರ ಅಲ್ವೇ ಅಲ್ಲ, ಬೇರೆ ಮಕ್ಕಳ ಥರ ಅಲ್ವೇ ಅಲ್ಲ ಅವನು. ನಿಮಗೂ ಗೊತ್ತಲ್ಲ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾನೆ ಅಂತ. ಇರಲಿ ಬಿಡಿ ಅಮ್ಮ, ನಿಮ್ಮ ಹೆಸ್ರಿನಲ್ಲೂ ಇರಲಿ. ನಿಮ್ಮ ಹೆಸ್ರಿನಲ್ಲಿದ್ದರೆ ಏನು ತೊಂದರೆ ಇಲ್ಲ ಅಲ್ವಾ ನನಗೆ? ನಿಮ್ಮ ಹೆಸ್ರಲ್ಲೂ ಇರಲಿ ಬಿಡಿ. ಬೇಡ ಮಗ, ನನ್ನ ಹೆಸ್ರಿಗೆ ಏನು ಆಸ್ತಿ ಬೇಡ, ನಿನ್ನ ಹೆಸ್ರಿನಾಗೆ ಎಲ್ಲ ಇರಲಿ. ನನಗೇನಕ್ಕೆ ಬೇಕು ಹೇಳು? ಏನು ಹೇಳ್ತಿರಲ್ಲ ಯಾರವ್ರೆ? ಲೇ, ನಿನ್ನ ಹೆಸ್ರು ನಾನು ಯಾಕೆ ಆಸ್ತಿ ಮಾಡಲಿ? ನಿನ್ನ ಮಗ ಇರೋ ತನಕ ನಿನ್ಗೇನು ತೊಂದರೆ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಯಾಕೆ ಎಲ್ಲ ಆಸ್ತಿನೂ ನಿನ್ನ ಹೆಸ್ರಿಗೆ ಮಾಡಲಿ? ನಾನು ನಿನ್ನ ಹೆಸ್ರಿಗೆ ಮಾಡ್ತೀನಿ ಅಂತ ಹೇಳಿದ್ನಾ? ಅಲ್ಲ, ಇಬ್ರಿಗೆ ಆಸ್ತಿ ಮಾಡಿಸ್ತೀನಿ, ಇಬ್ಬರ ಹೆಸ್ರಿಗೆ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೇನೆ ನಾನು ಏನು ನನ್ನ ಹೆಸ್ರಿಗೂ ಮಾಡಿಸ್ತೀರಾ ಅಂತ ಹೇಳ್ಬಿಟ್ಟು ಹಂಗಂದೆ. ಏನು ಲಾಯರವ್ರೆ, ಏನಕ್ಕೆ ನನ್ನ ಹೆಸ್ರಿಗೆ? ನನ್ನ ಮಗ ಅಪ್ರಂಜಿ ಚಿನ್ನ ನನ್ನನ್ನು ಚೆನ್ನಾಗಿ ನೋಡ್ಕೊತಾನೆ, ಅಷ್ಟೇ ಸಾಕು. ಈಗ ನೆಲನ್ ಸೋಕ್ಸಲ್ಲ ಕಾಲ ಅಷ್ಟು ಚೆನ್ನಾಗಿ ನೋಡ್ಕೊತಾನೆ. ಇನ್ನು ಮುಂದೆ ಇನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ನೀವೇ ಹೇಳಿ? ಅದಕ್ಕೆ ಹೇಳ್ದೆ ಅಷ್ಟೇ. ಇಲ್ಲ, ಅವರು ಬಿಲ್ ಬರೆಸ್ತಿರೋದು ನಿಮ್ಮ ಮಗ ಹಂಗೇನೆ ಸೊಸೆ ಹೆಸ್ರಿಗೆ, ನಿಮ್ಮ ಮಗಂಗೆ ಅರ್ಧ ಆಸ್ತಿ, ಹಂಗೇನೆ ನಿಮ್ಮ ಸೊಸೆಗೆ ಅರ್ಧ ಆಸ್ತಿ ಅಂತ ಹೇಳ್ಬಿಟ್ಟು ಬರೀರಿ ಅಂತ ಹೇಳ್ತಿರೋದು ಅವರು, ನಿಮ್ಮ ಹೆಸ್ರಿಗಲ್ಲ ರೀ. ಏನ್ರಿ ಮಾಡ್ತಾ ಇದ್ದೀರಾ ಇದು? ಏನ್ರಿ ಮಾಡ್ತಿದ್ದೀರಾ? ಆಸ್ತಿನೆಲ್ಲ ಸೊಸೆ ಹೆಸ್ರಿಗೆ ಯಾಕೆ ಬರಿಬೇಕು? ನನ್ನ ಮಗನ ಹೆಸ್ರಿಗೆ ಬರೆದ್ರೆ ಆಗಲ್ವಾ? ಸೊಸೆ ಹೆಸ್ರಿಗೆ ಬರೆಯೋ ಅವಶ್ಯಕತೆ ಏನೈತೆ? ಎಲ್ಲ ಆಸ್ತಿನೂ ನನ್ನ ಮಗನ ಹೆಸ್ರಿನಾಗೆ ಇರಲಿ, ಬೇರೆ ಹೆಸ್ರಿನಾಗೇನು ಬರೆಯೋ ಅವಶ್ಯಕತೆ ಇಲ್ಲ. ನನ್ನ ಮಗ ಅವಳನ್ನು ಚೆನ್ನಾಗೇ ನೋಡ್ಕೊಂತಾನಲ್ವಾ? ಸುಮ್ಮನೆ ಯಾಕೆ ಅವರು ಇವ್ರ ಹೆಸ್ರಿಗೆ ಅಂತ ಬರಿಬೇಕು? ಹೆಣ್ಮಕ್ಳ ಹೆಸ್ರಿನಾಗೆ ಆಸ್ತಿ ಇರಬಾರ್ದು ಅಂತ ನೀವೇ ಹೇಳ್ತಾ ಇದ್ರಿ. ಈಗ ಮತ್ತೆ ನೀವೇ ನಿಮ್ಮ ಸೊಸೆ ಹೆಸ್ರಿಗೆ ಬೇರೆ ಬರಿತಾ ಇದ್ದೀರಾ ಆಸ್ತಿನ? ರೀ, ಏನು ಬೇಡ ರೀ. ನೋಡೆ, ಇದು ನನ್ನ ಸ್ವಯಾರ್ಜಿತ ಆಸ್ತಿ. ಈ ಆಸ್ತಿನ ನಾನು ಯಾರಿಗೆ ಬೇಕಾದ್ರೂ ಬರಿತೀನಿ. ನೋಡು, ನನ್ನ ಮಗ ನನ್ಗೆ ಎಷ್ಟು ಹೆಚ್ಚೋ ನನ್ನ ಸೊಸೆನೂ ನನಗೆ ಅಷ್ಟೇ ಹೆಚ್ಚು, ಸರಿನಾ? ಈಗ ಅವಳ ಹೆಸರಿನಾಗಿದ್ರೆ ಆಸ್ತಿ, ನಿನ್ನ ಮಗನ ಹೆಸರಿನಾಗಿದ್ರೆ ಆಸ್ತಿ, ಇಬ್ರು ಜೊತೆಗೆ ತಾನೇ ಇರ್ತಾರೆ. ಈಗ ಏನಾದ್ರು ಬೇರೆ ಬೇರೆ ಏನು ಓಡೋಗಲ್ವಲ್ಲ, ಇಬ್ರು ಜೊತೆಗೆ ಇರೋದು. ನಿನ್ಗೇನಾದ್ರೂ ಅಷ್ಟೊಂದೇನಾದ್ರೂ ಇಷ್ಟ ಇಲ್ಲ, ಎಲ್ಲ ಆಸ್ತಿ ಒಬ್ಬರ ಹೆಸರಿನಾಗೆ ಇರಬೇಕು ಅಂತ ನಿನ್ಗೇನಾದ್ರು ಅನ್ಸಿದ್ರೆ ಹೇಳು, ನಾನು ಎಲ್ಲ ಆಸ್ತಿನೂ ನನ್ನ ಸೊಸೆ ಹೆಸರಿಗೇನೆ ಬರಿತೀನಿ. ನನ್ನ ಸೊಸೆ ಮುಂದೆ ಚೆನ್ನಾಗಿ ನೋಡ್ಕೊಂತಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು.
ಅಯ್ಯೋ ಬೇಡ ರೀ, ಇಷ್ಟು ದಿನ ಬಾಯಿ ಮುಚ್ಕೊಂಡಿದ್ದೆ, ಆದರೆ ಇಷ್ಟೆಲ್ಲ ನನ್ನ ಮಗಂಗೆ ಅನ್ಯಾಯ ಆಗ್ತಾ ಐತೆ ಅಂತ ಗೊತ್ತಿದ್ರು ನಾನು ಬಾಯಿ ಮುಚ್ಕೊಂಡಿರೋಕೆ ಆಗಲ್ಲ ರೀ. ಇದೇನು ಮಾಡ್ತಾ ಇದ್ದೀರಾ? ಯಾವಾಗೂ ತಂಗಿ 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 ತಂಗಿ, ಅವತ್ತಿಂದನೂ ಬರೀ ತಂಗಿ 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 ಅಂತಾನೆ ಬಂದ್ಬಿಟ್ರಿ. ನನಗೂ ನನ್ನ ಮಗಂಗೂ ಏನು ಬೆಲೆ ಇರ್ತಾ ಇರಲಿಲ್ಲ. ಹೀಗೂ ಮತ್ತೆ ತಂಗಿ ಆಯಿತು, ಈಗ ತಂಗಿ ಮಗಳು ಅಂತ ಶುರು ಮಾಡ್ಕೊಂಡಿದ್ದೀರಲ್ವಾ? ಹಾಂ, ನನ್ನ ಮಗನ ಹೆಸರಿನಾಗಿದ್ರೆ ಎಲ್ಲ ನನಗೆ ಏನಾಗ್ತೈತೆ? ಮುಂದೆ ನಮ್ಮನ್ನೆಲ್ಲ ನೋಡ್ಕೋಬೇಕಾಗಿರೋದು ನನ್ನ ಮಗನೇ ತಾನೇ, ಅವನ ಹೆಸರಿನಾಗೆ ಇರಲಿ ಬಿಡಿ. ನೋಡೆ, ಸೊಸೆನೂ ನೋಡ್ಕೋಬೇಕು ನೋಡೆ, ಮಗ ಒಬ್ಬನೇ ಇಲ್ಲಿ ನೋಡ್ಕೊಂತ ನಮ್ಮನ್ನ, ಸೊಸೆನೂ ನೋಡ್ಕೋಬೇಕು ತಾನೆ, ಸೊಸೆನ ನೋಡ್ಕೊಂಡ್ಲಿ ಬಿಡು. ನೋಡು, ಸುಮ್ಮನೆ ಜಾಸ್ತಿ ನಾನು ತಲೆ ತಿಂದು ಎಲ್ಲ ಈ ಥರ ಮಾಡ್ಬೇಡ. ನಾನು ಲಾಯರ್ ಹತ್ರ ಎಲ್ಲ ಮಾತಾಡಿದ್ದೀನಿ. ಇನ್ನು 15 to 20 ಡೇಸಲ್ಲಿ ಎಲ್ಲ ಪೇಪರ್ಸು ರೆಡಿ ಆಗುತ್ತೆ. ಎಲ್ಲ ನೋಡಿ ಮಾಡಿ ನಾನು ಸ್ವಲ್ಪ ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ಎಲ್ಲ ನಿರ್ಧಾರ ಮಾಡಿ ಬರ್ದಿಕ್ತೀನಿ. ನೋಡು, ನೀನು ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ, ಇದು ನನ್ನ ನಿರ್ಧಾರ. ನಿನಗೂ ಗೊತ್ತು ನನ್ನ ನಿರ್ಧಾರನೇ ಫೈನಲ್ಲು ಅಂತ ಹೇಳಿ. ಸುಮ್ಮನೆ ಎದ್ದೊಳಗಡೆ ಹೋಗು. ಅಪ್ಪ, ಅಷ್ಟಾಸ್ತಿ ತಾನೇ ಯಾಕೆ ನನ್ನ ಹೆಸ್ರಿಗೆ ಬರಿತಾ ಇದ್ದೀರಾ? ಅದನ್ನು ಅವಳ ಹೆಸ್ರಿಗೆ ಬರೆದ್ಬಿಡಿ. ಸುಮ್ಮನೆ ನನ್ನ ಹೆಸ್ರನ್ನೆಲ್ಲ ಅರ್ಧ ಇಟ್ಕೊಂಡು ನಾನು ತಾನೇ ಏನು ಮಾಡಲಿ? ನಾನೇ ನಿಮ್ಮ ಮಗನೇ ಅಲ್ಲ ಅಲ್ವಾ? ಎಲ್ಲೋ ತಂದು ಸಾಕಿದ್ದೀರಾ ಅಂತ ಅನ್ನಿಸ್ತೈತೆ ನನ್ನಂತೂ. ಅದೇ ಥರನೇ ಮನಸ್ಥಿತಿ ನನಗೂ ಅನ್ನಿಸ್ತಿರೋದು ಇವಾಗ. ನೋಡಿ, ಸರಿ ಆಯಿತು ಬಿಡಿ, ನನ್ನ ಹೆಸ್ರನ್ನಾಗೇನು ಆಸ್ತಿ ಬೇಡ, ಎಲ್ಲ ಅವಳ ಹೆಸ್ರಿಗೆ ಬರ್ಕೊಡಿ. ನಾನು ಅಮೇರಿಕಾಗೆ ಹೊರಟೋಗ್ತೀನಿ. ನಾನಂತೂ ಇಲ್ಲಿ ಒಂದು ಕ್ಷಣನೂ ಇರೋದಿಲ್ಲ. ಲೋ ಮಗನೇ, ಬಾಯಿ ಮುಚ್ಕೊಂಡಿರ್ತೀಯಾ? ನೀನು ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ? ಅರ್ಧ ಆಸ್ತಿನಾದ್ರೂ ಬರಲಿ, ಸುಮ್ಮನೆ ಕೂತ್ಕ. ಎಲ್ಲನೂ ಇನ್ನೊಬ್ಬರ ಹೆಸ್ರಿಗೆ ಬರ್ಕೊಟ್ಬಿಟ್ಟು ನೀನು ಅಮೆರಿಕಕ್ಕೆ ಹೋಗೋ ಅಂತ ಗತಿ ಏನು ಬಂದೈತೆ ನಿನಗೆ? ಬಾಯಿ ಮುಚ್ಕೊಂಡಿರು. ಇಷ್ಟು ದಿನ ಈ ಮನೆ ನೋಡ್ಕೊಂಡು ನಿನ್ನ ನೋಡ್ಕೊಂಡು ನಿಮ್ಮ ಅಪ್ಪ ನೋಡ್ಕೊಂಡಿದ್ದಕ್ಕೆ ನಿಮ್ಮಪ್ಪ ಸರಿಯಾದ ಬಹುಮಾನನೇ ಕೊಡ್ತಾವನೆ. ನೋಡು ಮಗನೇ, ಅರ್ಧ ಆಸ್ತಿ ಸಮೇತ ನಿನ್ನ ಹೆಸ್ರಿಗೆ ಬರಲಿಲ್ಲ ಅಂದರೆ ನಾನಂತೂ ಬದುಕಿರಲ್ಲ ಅಷ್ಟೇನೆ. ಬಂದೇ ಬರಬೇಕು. ನೋಡು, ಈಗಲೇ ಹೇಳಿದ್ದೀನಿ, ಆಸ್ತಿ ನಿನ್ನ ಹೆಸ್ರಿಗೆ ಬರ್ತೈತೆ, ನಾನು ಮಾಡಿಸ್ಕೊಡ್ತೀನಿ, ಸುಮ್ಮನಿರು. ಏನು ಎಲ್ಲ ಆಸ್ತಿನೂ ಬೇಡ ಬೇಡ ಅಂತ ಹೇಳ್ಬಿಟ್ಟು ಯಾಕೆ ನಿರ್ಧಾರ ಮಾಡ್ತೀಯ ನೀನು? ಅಮ್ಮ, ನನ್ನ ಮಗನೇ ಅಲ್ಲ ಅನ್ನೋ ಥರ ಟ್ರೀಟ್ ಮಾಡ್ತಾರಲ್ಲ ಅಪ್ಪ, ಅವಳಿಗೆ ಎಲ್ಲ ಬೆಲೆ ಕೊಡ್ತಾರೆ ಅಂತಂದಮೇಲೆ ಬಿಡು. ಯಾರ ಹೆಸ್ರನ್ನಾಗಿದ್ರೇನು ಅವಳ ಹೆಸ್ರನ್ನಾಗೆ ಇರಲಿ ಬಿಡು. ನನ್ನ ಮಗನೇ ಹೇಳ್ತಾವನೆ ಅಂತಂದ್ಮೇಲೆ ಆಸ್ತಿ ಎಲ್ಲ ನಾನು ಸೊಸೆ ಹೆಸ್ರಿಗೆ ಬರಿತೀನಿ ಬಿಡು. ಇಲ್ಲ, ನನ್ನ ಮಗನ ಹೆಸ್ರಿಗೂ ಬರಲೇಬೇಕು. ನೀವು ಅವಳ ಹೆಸ್ರಿಗೆ ಬರಿತೀನಿ, ಅವಳ ಹೆಸ್ರಿಗೆ ಬರಿತೀನಿ ಅಂತ ಹೇಳಿದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ, ಏನಾದರೂ ಮಾಡ್ಕೊಂಡು. ನೋಡಿ, ಅದೆಲ್ಲ ಗೊತ್ತಿಲ್ಲ. ನನ್ನ ಮಗಂಗೂ ಅರ್ಧ ಆಸ್ತಿ ಬರದೇ ಬರಿಬೇಕು ನೀವು. ಪೂರ್ತಿ ಆಸ್ತಿ ಅವಳ ಹೆಸ್ರಿಗೆ ಏನಾದರೂ ಬರೆದ್ರಿ ಅಂದರೆ ನಾನಂತೂ ಬದುಕಿರಲ್ಲ, ಈಗಲೇ ಹೇಳ್ಬಿಟ್ಟಿದ್ದೀನಿ. ಹಾ, ಅದಕ್ಕೆ ನಾನು ಹೇಳಿದ್ದು ಅರ್ಧ ಬರ್ಕೊಡ್ತೀನಿ ಅಂತ ಹೇಳಿ. ಬೇಡ ಬೇಡ ಅಂತಿರೋದು ನಿನ್ನ ಮಗನೇನೆ. ಸರಿ ಬಿಡು, ಆಯ್ತು. ಲಾಯರ್ ಅವರೇ ನೋಡಿ, ಹಾಂ ಹೇಳಿ ಹೇಳಿ. ನಾನು ಆಸ್ತಿ ಪೇಪರ್ ಎಲ್ಲ ಸ್ವಲ್ಪ ತಗೊಂಡು ಬರ್ತೀನಿ. ಎಲ್ಲ ಇಬ್ರಿಗೂ ಯಾವ ಥರ ಡಿವೈಡ್ ಮಾಡಬೇಕು ಡಿವೈಡ್ ಮಾಡೋಣ. ಯಾಕಂದ್ರೆ ನಾಳೆ ಇವಳು ಹೆಚ್ಚು ಅವ್ನು ಕಮ್ಮಿ, ನನ್ನ ಸೊಸೆ ಕಡಿಮೆ ಅಂದರೆ ಕೀಳು ಅಂತ ಯಾರು ನೋಡಬಾರ್ದು. ಇಬ್ರು ಈಕ್ವಲ್ ಆಗಿ ಇರಬೇಕು, ಈಕ್ವಲ್ ಆಗಿ ಬದುಕಬೇಕು. ಅದೇ ನನ್ನ ಆಸೆ. ನನ್ನ ತಂಗಿ ಬೇರೆ ಇಲ್ಲ, ನಾನು ಬೇರೆ ಇಲ್ಲ. ನಾನು ಚಿಕ್ಕ ಹುಡುಗರಾಗ ತುಂಬಾನೇ ಕಷ್ಟಪಟ್ಟು ನಾನು ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೀನಿ. ನಾಳೆ ನನ್ನ ಮಗ ಮೊದಲೇ ಸಿಟಿನಲ್ಲಿ ಓದಿ ಬೆಳೆದನು. ನಾಳೆ ನನ್ನ ಸೊಸೆನ ಸುಮ್ಮನೆ ಚೀಪಾಗಿ ನೋಡಬಾರ್ದಲ್ವಾ? ಮನೆ ಕೆಲಸದಕ್ಕೆಲ್ಲ ಹಾಕೊಳ್ಳೋದು, ಆಮೇಲೆ ಚೀಪಾಗಿ ನೋಡೋದು, ಆ ಥರ ಎಲ್ಲ ಮಾಡಬಾರ್ದಲ್ವಾ? ನನ್ನ ಸೊಸೆನೂ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಅವಳ ಹೆಸರಿನಾಗೂ ಅರ್ಧ ಆಸ್ತಿ ಇದ್ರೆ ಅವಾಗ ಇಬ್ರಿಗೂ ಈಕ್ವಲ್ ಆಗಿರುತ್ತೆ. ಅವಳಿಗೂ ಅಯ್ಯೋ ನನ್ನ ಬಡವರಪ್ಪ ಅಂತ ಮನಸ್ಥಿತಿ ಬರಲ್ಲ. ಅವಳು ಬಿಡಪ್ಪ ನಾನು ಚೆನ್ನಾಗಿದ್ದೀನಿ ಅಂತ ಅನಿಸುತ್ತೆ. ಅವಾಗ ಇಬ್ರು ಖುಷಿಯಾಗಿರ್ತಾರೆ ಅನ್ನೋದೇ ನನ್ನ ಆಸೆ. ನಿಮ್ಮ ಥರ ಮಾವುಗಳೇ ಎಲ್ಲ ಸೊಸೆರಿಗೂ ಸಿಕ್ಬಿಟ್ರೆ ಎಲ್ಲರೂ ಎಷ್ಟು ಖುಷಿಯಾಗಿರ್ತಾರೋ ಏನೋ. ಆಯಿತು ಬಿಡಿ, ನೀವು ಹೇಳ್ದಂಗೆ ಆಯಿತು. ಪೇಪರ್ಸ್ ಎಲ್ಲ ತೊಗೊಂಡು ಬನ್ನಿ, ನಾನು ಆದಷ್ಟು ಬೇಗ ಎಲ್ಲನೂ ರೆಡಿ ಮಾಡ್ತೀನಿ ಪೇಪರ್ಸ್ಗೆ. ಆದರೆ ನಂಗೆ ತುಂಬಾ ಬ್ಯುಸಿ ಇದ್ದೀನಿ. ನನಗಂತೂ ಮಿನಿಮಮ್ ಅಂದರೂ 20 ದಿನ ಟೈಮ್ ಬೇಕೇ ಬೇಕು. ಅಯ್ಯೋ ಪರವಾಗಿಲ್ಲ, ಇಷ್ಟೇ ನೆನೆ ಕಾದಿದ್ದೀವಂತೆ. ಇನ್ನು 20 ದಿನ ಕಾಯಕ್ಕಾಗಲ್ವಾ? ಆಯ್ತು. ಸರಿ, ನಾನಿನ್ನು ಬರ್ತೀನಿ. ನನಗೆ ತುಂಬಾ ಕೆಲಸ ಇದ್ದಾವೆ. ನೀವು ಕರೆದಿದ್ದಕ್ಕೆ ಫ್ರೀ ಮಾಡ್ಕೊಂಡು ನಾನು ಓಡ್ ಬಂದುಬಿಟ್ಟೆ ನಾನಂತೂ. ಹಾಂ, ಮತ್ತೆ ಹೊಸ ಆಸ್ತಿಯಲ್ಲೂ ಪರ್ಚೇಸ್ ಮಾಡಲಿಲ್ವಾ? ನಮ್ಮನ್ನು ಕಾಂಟ್ಯಾಕ್ಟೇ ಮಾಡಲಿಲ್ಲ ಈ ನಡುವೆ. ಇಲ್ಲ, ಸ್ವಲ್ಪ ನನ್ನ ಮಗನ ಮದುವೆ ಆದ್ಮೇಲೆ ಬೇರೆ ಕಡೆ ಆಸ್ತಿ ಏನು ತಗೊಳಕ್ ಹೋಗಿಲ್ಲ. ಸದ್ಯ ಈಗ ಬೇಡ ಅಂತ ಸುಮ್ಮನೆ. ಯಾಕೆ, ಹೆಂಗೋ ಇರೋನೊಬ್ಬ ಸುಖವಾಗಿ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಮುಂದೆ ನೋಡೋಣ, ತಗೊಳ್ಳೋಣ. ತಗೊಂಡ್ಮೇಲೆ ನಮ್ಮನ್ನು ಮರಿತೀರಾ? ನಮ್ಮ ಹತ್ರನೇ ಬರ್ತೀರಲ್ವಾ? ಸರಿ ಆಯಿತು. ನಿಮ್ಮ ಪೇಪರ್ಸ್ ಎಲ್ಲನೂ ರೆಡಿ ಮಾಡಿಬಿಟ್ಟು ನಾನು ಫೋನ್ ಮಾಡ್ತೀನಿ, ಬಂದುಬಿಡಿ. ಆಯ್ತು. ಅಮ್ಮ ನೋಡು, ಅತ್ತೆ ಮುಖ ಹಂಗೇನೆ, ನನ್ನ ಗಂಡನ ಮುಖ ಹೆಂಗೆ. ಆಮೇಲೆ ಎಲ್ಲ ಹಿಂಡ್ಬಿಟ್ಟು ನಿಂಬೆಕಾಯಿ ನೀಡಿರ್ತಾರಲ್ಲ, ಸಿಪ್ಪೆ ಆದಂಗೆ ಆಗ್ಬಿಟ್ಟವ್ರೆ. ಹಂಗೆ ಆಗ್ಬೇಕು. ಬಾ, ಇವಾಗ ಶಾನೆ ಕ್ವಾಪ್ದಾಗವ್ರಿ. ನಾವಿಲ್ಲಿ ನಿಂತ್ಕೊಂಡ್ರೆ ಸಂಡಕ್ಕಿರಕ್ಕಿಲ್ಲ. ಬಾ ಹೋಗೋಣ. ನೋಡು, ಇದೇ ವಿಚಾರಕ್ಕೆ ಮತ್ತೆ ಜಗಳ ಪಗಳ, ಸೊಸೆನ ಹಂಗನ್ನೋದು ಹಿಂಗನ್ನೋದು ಎಲ್ಲ ಏನಾದ್ರು ಮಾಡ್ದೆ ಅಂತ ಹೇಳಿದ್ರೆ ನಾನಂತೂ ಸುಮ್ಮನಿರಲ್ಲ. ಸರಿನಾ? ನಾನು ಯಾವಾಗ್ಲೂ ಸೊಸೆ ಜೊತೆ ಜಗಳ ಆಡಿದ್ದೀನಿ. ಇದೊಳ್ಳೆ ಚೆನ್ನಾಗಿರ್ತೀರ ನೀವಂತೂ. ನಾನು ಮಗ ಈ ಥರ ಆಗ್ತದೆ ಅಂತ ನಾನು ಕನಸಾಗೂ ಅಂದ್ಕೊಂಡಿರಲಿಲ್ಲ ಕಣೋ. ಆಸ್ತಿನೂ ಈ ಕಡೆ ನೀನು ಇಷ್ಟಪಟ್ಟಂಗೆ ಸಿಗಲಿಲ್ಲ, ಇಷ್ಟಪಟ್ಟಿರೋ ಹುಡುಗಿನೂ ನೀನು ಮದುವೆ ಮಾಡ್ಕೊಳಂಗೆ ಆಗಲಿಲ್ಲ. ಎಲ್ಲ ನಂದೇ ತಪ್ಪು. ನಾನೇ ಏನೇನೋ ಮಾಡೋಕ್ಕೋಗಿ ಏನೇನೋ ಆಗೋಯ್ತು ಮಗ. ಅಲ್ಲ, ಇಬ್ಬರು ಮಕ್ಕಳಾದರೆ ಸುಮ್ಮನೆ ಆಸ್ತಿ ಪಾಸ್ತಿ ಎಲ್ಲ ಡಿವೈಡ್ ಆಗಿಬಿಡ್ತದೆ. ಒಬ್ಬನೇ ಖುಷಿಯಾಗಿರಲಿ ಅಂತ ನೀನು ಒಬ್ಬನೇ ಸಾಕು ಅಂತ ಅಂದ್ಕೊಂಡು ಈ ಒಂದೇ ಮಗ ಸಾಕು ಅಂದ್ಕೊಂಡು ಬೆಳೆಸ್ದೆ. ಈಗ ನೋಡಿದ್ರೆ ಹಿಂಗಾಗ್ಬಿಡ್ತಲ್ವೇನೋ. ಅಮ್ಮ ಪರವಾಗಿಲ್ಲ ಬಿಡಿ ಅಮ್ಮ, ಅವಳ ಹೆಸರಿನಾಗಿದ್ರೆ ಇದ್ದೇ ಇರಲಿ ಬಿಡಿ, ಪರವಾಗಿಲ್ಲ. ಅವಳು ಚೆನ್ನಾಗಿರಲಿ, ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೋಬೇಕು. ಸರಿ ಬನ್ನಿ ಹೋಗೋಣ, ಇದ್ರ ಬಗ್ಗೆ ಏನು ಜಾಸ್ತಿ ಮಾತಾಡೋದು ಬೇಡ. ಸರಿ ನಡಿ. ಅವತ್ತಿಂದ ನಿಮ್ಮಪ್ಪ ತಂಗಿ 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 ಅಂತ ಹಾಳು ಮಾಡಿಬಿಟ್ರು ಎಲ್ಲನೂ.